ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಎಪಿಸೋಡ್ ನಂಬರ್ 4 ಆಫ್ ಲರ್ನಿಂಗ್ ಫಿಲ್ಮ್ ಮೇಕಿಂಗ್ ಇನ್ 100 ಡೇಸ್. ಇವತ್ತು ನಾನು ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಫಿಲಮ್ ಶೂಟಿಂಗ್ ಆದ್ಮೇಲೆ ಏನ್ ಪ್ರೋಸೆಸ್ ಇರುತ್ತೆ ಅದಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಅಂತಾರೆ. ಸೊ ಆ ಟಾಪಿಕ್ ಮೇಲೆ ಮಾತಾಡ್ತೀನಿ. ಸೊ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಫಿಲಮ್ ಶೂಟಿಂಗ್ ಮುಗಿದ್ಮೇಲೆ ಆ ಫಿಲಮ್ ಶೂಟಿಂಗ್ ಅಲ್ಲಿ ಏನೇನ್ ಸೀನ್ಸ್ ಶಾರ್ಟ್ಸ್ ಗಳು ತೆಗೆದಿದೆ ಅದನ್ನ ಎಡಿಟರ್ ಟೇಬಲ್ ಕಳಿಸ್ತೀವಿ. ಎಡಿಟರ್ ಟೇಬಲ್ ಅಲ್ಲಿ ಅದನ್ನ ಎಡಿಟರ್ ಕ್ಲೀನ್ ಆಗಿ ಅಲೈನ್ ಮಾಡ್ಬಿಟ್ಟು ಅರೇಂಜ್ ಮಾಡಿ ಎಡಿಟ್ ಮಾಡ್ತಾರೆ. ಎಡಿಟ್ ಆದ್ಮೇಲೆ ಅದನ್ನ ಡಬ್ಬಿಗೆ ಕಳಿಸ್ತಾರೆ. ಸೊ ಡಬ್ಬಿಂಗ್ ಆಯ್ತು. ಡಬ್ಬಿಂಗ್ ಆದ್ಮೇಲೆ ಏನು ಸೌಂಡ್ ಎಫೆಕ್ಟ್. ಇವಾಗ ನಾವು ಸೌಂಡ್ ಎಫೆಕ್ಟ್ಸ್ ಗಳಿರುತ್ತೆ ಗೈಸ್. ಇವಾಗ ನಾವು ಕಾರ್ ಓಡಿಸಿರ್ತೀವಿ, ಕಾರ್ದು ಸೌಂಡ್ ಎಫೆಕ್ಟ್ ಇರುತ್ತೆ, ಡೋರ್ ತೆಗಿತೀವಿ, ಡೋರ್ ಸೌಂಡ್ ಎಫೆಕ್ಟ್. ಸೊ ಆ ತರ ಸೌಂಡ್ ಎಫೆಕ್ಟ್ಸ್ ನೆಲ್ಲ ರೆಕಾರ್ಡಿಂಗ್ ಮಾಡ್ತಾರೆ. ಸೊ ಆ ಸೌಂಡ್ ಎಫೆಕ್ಟ್ಸ್ ನ ರೆಕಾರ್ಡಿಂಗ್ ಮಾಡ್ಬಿಟ್ಟು ಅದನ್ನ ನೆಕ್ಸ್ಟ್ VFX ಟೀಮಿಗೆ ಕಳಿಸ್ತಾರೆ. VFX ಅಂದ್ರೆ ವಿಜುವಲ್ ಎಫೆಕ್ಟ್ಸ್ ಅಂತ. ಅಂದ್ರೆ ನಾವು ರಿಯಲ್ ಲೈಫ್ ಅಲ್ಲಿ ಏನ್ ತೆಗೆಯಕ್ಕಾಗಲ್ಲ, ಕಂಪ್ಯೂಟರೈಸ್ಡ್ ಜನರೇಟ್ ಮಾಡ್ಬಿಟ್ಟು ಅದನ್ನ ಮೂವಿಗೆ ಹಾಕ್ತಾರೆ. ನಮ್ ಮೂವಿಲಿ ಏನಾದ್ರೂ VFX ಇದ್ರೆ ನಾವು VFX ಆರ್ಟಿಸ್ಟ್ ಕಳಿಸ್ತೀವಿ, ಕಂಪನಿ ಕಳಿಸ್ತೀವಿ. ಸೊ VFX ಕಂಪನಿಲಿರೋ ಆರ್ಟಿಸ್ಟ್ ಗಳು VFX ನ ಕಂಪ್ಲೀಟ್ ಮಾಡ್ಬಿಟ್ಟು ವಾಪಸ್ ಮತ್ತೆ ಎಡಿಟರ್ ಕಳಿಸ್ತಾರೆ. ಎಡಿಟರ್ ಕಳಿಸಿದ ನಂತರ ಅವರು ಇವಾಗ ಹಳೆ ಯಾವ್ದಾದ್ರು ಸೀನ್ಸ್ ಗಳು VFX ಆಗಿಲ್ದಿರೋದು ಜೊತೆಗೆ VFX ಆಗಿರೋ ಸೀನ್ಸ್ ನ ರೀಪ್ಲೇಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲ BGM ಅಂತಾನೆ ಹೇಳ್ಬೋದು. ಮ್ಯೂಸಿಕ್ ಕಂಪೋಸರ್ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರು ಇರ್ತಾರೆ ನೋಡಿ, ಅವ್ರ ಹತ್ರ ಕಳಿಸ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಕಳಿಸಿದ ನಂತರ ಆ ಸೀನ್ಸ್ ಗಳನ್ನ ನೋಡ್ಬಿಟ್ಟು ಅವರು ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ. ಅದಾದ್ಮೇಲೆ ನಾವು ಸೌಂಡ್ ಮಿಕ್ಸಿಂಗ್ ಅಂತ ಹೇಳ್ತೀವಿ. ಸೌಂಡ್ ಮಿಕ್ಸಿಂಗ್ ಅಂತ ಈಗ ಡಬ್ಬಿಂಗ್ ಆಗಿರೋ ಡೈಲಾಗ್ಸು, ಅದಾದ್ಮೇಲೆ ರೆಕಾರ್ಡಿಂಗ್ ಮಾಡಿರೋ ಸೌಂಡ್ಸು, ಅದಾದ್ಮೇಲೆ ಆಡಿಯೋಸು, ಅದೆಲ್ಲ ಮ್ಯೂಸಿಕ್ ಗಳನ್ನ ಅದೆಲ್ಲ ಸೌಂಡ್ಸ್ ಗಳನ್ನ ತಗೊಂಡ್ಬಿಟ್ಟು ಅದನ್ನ ಸೌಂಡ್ ಮಿಕ್ಸಿಂಗ್ ಅಂತ ಮಾಡ್ತಾರೆ. ಮಿಕ್ಸಿಂಗ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಅಲೈನ್ ಮಾಡ್ತಾರೆ ಮೂವಿಗೆ. ಅಲೈನ್ ಮಾಡ್ಮೇಲೆ ಒನ್ ಪಾರ್ಟ್ ಆಫ್ ಮೂವಿ ಅಂದ್ರೆ ರಫ್ ಮೂವಿ ರೆಡಿ ಆಗಿರುತ್ತೆ. ರಫ್ ಮೂವಿ ರೆಡಿ ಆದ್ಮೇಲೆ ಅವರು ಕಲರ್ ಗ್ರೇಡಿಂಗ್ ಕಳಿಸ್ತಾರೆ. ಕಲರ್ ಗ್ರೇಡಿಂಗ್ ಅಲ್ಲಿ ಮೂವಿಗೆ ಒಂದು ಹೊಸ ಜೀವ ಬಂದಂಗೆ ಇರುತ್ತೆ. ಯಾಕಂದ್ರೆ ಫುಲ್ ಕಲರ್ಫುಲ್ ಆಗಿರುತ್ತೆ. ಆ ಮೂವಿ ಪ್ಯಾಟರ್ನೇ ಚೇಂಜ್ ಮಾಡ್ಬಿಡುತ್ತೆ. ಸೊ ಕಲರ್ ಗ್ರೇಡಿಂಗ್ ಮುಗಿದ ನಂತರ ಪ್ರೊಡ್ಯೂಸರ್ ಕಲರ್ ಗ್ರೇಡಿಂಗ್ ಆರ್ಟಿಸ್ಟ್ ಹತ್ರ ಒಂದು 4 TB 4 ಹಾರ್ಡ್ ಡಿಸ್ಕ್ ನ ಕೊಡ್ಬೇಕು. ಅವಾಗ ಅವ್ರು 4 ಹಾರ್ಡ್ ಡಿಸ್ಕ್ಗೆ ಮೂವಿನ ಕಾಪಿ ಮಾಡ್ಕೊಡ್ತಾರೆ. ಕಾಪಿ ಮಾಡ್ಕೊಟ್ಮೇಲೆ ಏನ್ ಮಾಡ್ತಾರೆ, ಅದ್ ನೆಕ್ಸ್ಟ್ ಪ್ರೊಸೆಸ್ ಏನು ಅನ್ನೋದು ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಸೊ ಈ ಎಪಿಸೋಡ್ ಇಲ್ಲೇ ಮುಗಿದೆ. ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ಎಪಿಸೋಡ್.